ನಮ್ಮ ಅವಿಗೆ ಅಲ್ಲೇ ಸಿಕ್ಕಿದ್ರೆ ಕುಡಿಯೋಣ ಅಂತಂತಿದ್ವಿ. ಅವನು ತಿನ್ಸಿದ್ರೆ ಹೆಂಗ್ ನೋಡ್ತಾನೆ ನೋಡ್ಕೋ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಶ್ಮಿರಶ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಏನು ಇವತ್ತು ಸ್ಪೆಷಲ್ ಅಂತಂದರೆ ನನ್ನ ಮಗನ ಬರ್ತ್ಡೇ. ಹೋಯ್ತಿ ಮಗನೆ? ಆಯಿತು. ಸೊ ಇವತ್ತು ಅವ್ನ ಬರ್ಡೇ, ಟೆಂಪಲಿಗೆ ಹೋಗಬೇಕು. ಆ್ಯಕ್ಚುಲಿ ಎಲ್ಲ ಹೇಳಿದ್ರು ಏನೋ ಬರ್ಡೇ ದಿನವೇ ಸೆಲೆಬ್ರೇಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಸೆಲೆಬ್ರೇಟ್ ಏನು ಮಾಡ್ತಾಯಿಲ್ಲ, ನಾಳೆಗೆ ಇಟ್ಕೊಂಡಿದ್ದೀವಿ. ಇವತ್ತು ಜಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಇವನಿಗೆ ರೆಡಿ ಮಾಡಿಸ್ಬಿಟ್ಟು ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲಿಗೆ ಹೋಗ್ತಾಯಿದ್ದೀವಿ, ಯಾವ ಟೆಂಪಲಿಗೆ ಹೋಗ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ಹೇಳೋಣ. ರೆಡಿ ಆಗಬೇಕು, ಈಗ ಸ್ನಾನ ಮಾಡಬೇಕು, ಎಲ್ಲ ಕೆಲಸ ಆನ್ ಮಾಡ್ಕೊತಾಳೆ. ನಾನು ಪಾಪಕ್ಕೆ ಸ್ನಾನ ಮಾಡಿಸ್ಬಿಟ್ಟು ಅವ್ನು ರೆಡಿ ಮಾಡಿ ನಾನು ರೆಡಿ ಮಾಡ್ಕೊತೀನಿ. ಆ್ಯಂಡ್ ಓಕೆ, ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಮಾಮಿಗೆ ಓದಿರೋ, ಮಾಮಿಗೆ ಓದಿರೋ, ಕೈ ಮುಖ ಬರೋಗ್ರು ಮಾಮಿಗೆ ಹೋಗಿ. ಯಾರ್ಯಾರು ಹೋಗೋದು ಗುಡ್ಡು? ಆಂಟಿ ಇಲ್ಲಿ ಮುದು, ಚಿಕ್ಕಮ್ಮ, ನಾನು, ಮಮ್ಮಿ ಅಲ್ಲ ಓದ್ತೀಯನು. ನಗನ್ ನೋಡು, ನಗನ್ನ ಬಾಯ್ ಮಂಗ್ನೆ ಮಾಡುತ್ತೀನಿ. ಎಸ್ ಗೈಸ್, ನಾವಿವತ್ತು ಉಕ್ಕಡಾಗಿ ಬಂದಿದ್ದೀವಿ. ನಮ್ಮ ಪಾಪು ಬರ್ಡೇ ಸ್ಪೆಷಲ್. ಆ್ಯಕ್ಚುಲಿ ಈ ಸರ್ತಿ ಬರ್ಡೇಗೆ ನಮ್ಮ ಡಿ ಬಾಸ್ ಕೂಡ ಅವ್ರ ಬರ್ತ್ಡೇಗೆ ಬಂದಿದ್ರು ಅಂತ ಅನಿಸುತ್ತೆ. ಶ್ರೀ ಅಹಲ್ಯದೇವಿ ಮಾರಮ್ಮ ದೇವಸ್ಥಾನ, ಆರ್ತಿ ಉಕ್ಕಡ, ಮಂಡ್ಯ ಜಿಲ್ಲೆ, ಶ್ರೀರಂಗಪಟ್ಟಣ ತಾಲೂಕು ಪುಣ್ಯಕ್ಷೇತ್ರಗಳಲ್ಲಿ ಇದು ಒಂದಾಗಿದೆ. ಶ್ರೀರಂಗಪಟ್ಟಣದಿಂದ 10 ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನ. ವೆರಿ ಪವರ್ಫುಲ್. ಆ್ಯಂಡ್ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ತುಂಬ ರಶ್ ಇರುತ್ತೆ. ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸೋದಾಗಿರ್ಬೋದು, ಕಟ್ಟಡಿಸೋದಾಗಿರ್ಬೋದು, ತಡೆ ಓಡಿಸೋದಾಗಿರ್ಬೋದು, ನಿಮ್ಮ ಮೇಲೆ ಯಾರಾದರೂ ಮಾಟ ಮಂತ್ರ ಮಾಡಿಸಿ ಇಲ್ಲ ಮಾಡಿಸಿರೋದ್ರ ಮೇಲೆ ನೀವೇನಾದರೂ ಅದನ್ನು ದಾಟಿದರೆ ಅದರ ಪಾಪ ಕರ್ಮಗಳೆಲ್ಲ ಕಳೀಲಿ ಅನ್ನೋ ಅಂಥದ್ದು. ದೇವಸ್ಥಾನದ ಟೈಮಿಂಗ್ ಬಂದು ಬೆಳಿಗ್ಗೆ 4:30ಯಿಂದ ರಾತ್ರಿ 8:30 ತನಕ ಇರುತ್ತೆ. ಇಷ್ಟು ದೇವಸ್ಥಾನದ ಕಿರು ಪರಿಚಯ. ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಹಿನ್ನೆಲೆ ತಿಳಿಸ್ಕೊಡೋಣ ಅಂತ. ಮಹಾಮುನಿ ಗೌತಮರ ಆಶ್ರಮದಲ್ಲಿ ತಾಯಿ ಅಹಲ್ಯ ದೇವಿ ಇರುತ್ತಾಳೆ. ಆಗ ದೇವೇಂದ್ರನಿಗೆ ಅಹಲ್ಯ ದೇವಿಯನ್ನು ಕಂಡು ಅವಳ ಮೇಲೆ ಮೋಹವಾಗುತ್ತದೆ. ಆದರೆ ಅಹಲ್ಯ ದೇವಿ ಪತಿವ್ರತ ಶಿರೋಮಣಿ ಎಂಬ ವಿಚಾರ ತಿಳಿಯುತ್ತೆ. ನಾನು ದೇವೇಂದ್ರ ನಿನ್ನನ್ನು ಮೋಹಿಸುತ್ತೇನೆ, ನನ್ನ ಸ್ವೀಕರಿಸು ಎಂಬ ಕೋರಿಕೆ ಸಲ್ಲಿಸಿದರೆ ಪತಿವ್ರತ ಶಿರೋಮಣಿ ನನ್ನನ್ನು ಒಪ್ಪುವುದಿಲ್ಲ. ಏನಾದರೂ ಆಗಲಿ, ಒಂದು ಕ್ಷಣದ ಮಟ್ಟಿಗಾದರೂ ಅಹಲ್ಯ ದೇವಿ ನನಗೆ ಬೇಕು ಎಂದು ಆಲೋಚಿಸುತ್ತಾನೆ. ಗೌತಮರ ಹೆಂಡತಿಯಾಗಿದ್ದುಕೊಂಡು ಸಕಲ ಸುಖ ಭೋಗಗಳನ್ನು ತೊರೆದು ಪತಿಯೇ ಪರದೈವವೆಂದು ಭಾವಿಸುತ್ತಾ ಪತಿಗೆ ನೆರವಾಗಿ ವಾಸಿಸುತ್ತಿದ್ದಳು. ಹೇಗಾದರೂ ಸರಿ ಅಹಲ್ಯ ದೇವಿಯನ್ನು ಪಡೆಯಲೇಬೇಕೆಂದು ಬಯಸಿದ ದೇವೇಂದ್ರ ಕೆಟ್ಟ ಯೋಚನೆ ಮಾಡಿ ನಟ್ಟ ನಡುರಾತ್ರಿ ಗೌತಮರ ಆಶ್ರಮಕ್ಕೆ ಬಂದ. ಇಂದ್ರ ತನ್ನ ಮಾಯಾಜಾಲದಿಂದ ಕೋಳಿಯಂತೆ ಕೂಗತೊಡಗಿದ. ಇದರಿಂದ ಬೆಳಗಾಯಿತೆಂದು ತಿಳಿದ ಗೌತಮರು ಸ್ನಾನ ಮಾಡಲು ನದಿಯತ್ತ ಹೊರಟರು. ಪ್ರಶಾಂತವಾಗಿದ್ದ ಗಂಗೆಯಲ್ಲಿ ಸ್ನಾನ ಮಾಡಲು ಕೈ ಹಾಕಿದ ಒಡನೆ ನಿದ್ರೆಯಿಂದ ಎದ್ದ ಗಂಗಾ ಮಾತೆ ಗೌತಮರಿಗೆ, ನಾನು ಇನ್ನೂ ನಿದ್ರೆಯಲ್ಲಿ ಇದ್ದೇನೆ, ಬೆಳಕು ಹರಿಯುವ ಮೊದಲೇ ಸ್ನಾನಕ್ಕೆ ಬಂದಿದ್ದೀರಿ ಎಂದಾಗ ಗೌತಮರು ಕೋಳಿ ಕೂಗಿದ ನಂತರವೇ ಬಂದಿರುವುದಾಗಿ ಹೇಳಿದರು. ಆಗ ಗಂಗಾಮಾತೆ, ಇದೇಕೋ ಏನೋ ಅವಘಡ ನಡೆಯುತ್ತಿದೆ, ಬೇಗ ಆಶ್ರಮಕ್ಕೆ ಹೋಗಿ ಎನ್ನುತ್ತಾಳೆ. ಗೌತಮರು ಹಿಂತಿರುಗುತ್ತಾರೆ. ಅಷ್ಟರಲ್ಲೇ ಅಹಲ್ಯದೇವಿ ಮತ್ತು ಇಂದ್ರನೊಡನೆ ವಾಗ್ವಾದ ನಡೆಯುತ್ತಿರುತ್ತದೆ. ಗೌತಮರು ಅದನ್ನು ಕಂಡು, ನನ್ನ ಪತ್ನಿ ಪರಪುರುಷನ ಜೊತೆ ಮಾತನಾಡುವುದನ್ನು ಕಂಡು ತಪ್ಪು ತಿಳಿದು ಕೋಪಗೊಂಡು ದೇವಿಗೆ ನೀನು ಕಲ್ಲಾಗಿ ಹೋಗು ಎಂದು ಶಾಪ ನೀಡುತ್ತಾರೆ. ಅಹಲ್ಯ ದೇವಿ ತನ್ನದಲ್ಲದ ತಪ್ಪಿಗೆ ಶಾಪಗ್ರಸ್ತಳಾಗಿ ಪತಿ ಗೌತಮರಲ್ಲಿ ಸಪ್ತ ಸಾಗರವೇ ಉಕ್ಕಿ ಹರಿಯುವಂತೆ ಕಣ್ಣೀರಿಡುತ್ತಾಳೆ. ಸತ್ಯ ತಿಳಿದ ಗೌತಮರು ಒಮ್ಮೆ ಕೊಟ್ಟ ಶಾಪ ಮರಳಿ ಪಡೆಯಲು ಸಾಧ್ಯವಿಲ್ಲ. ನೀನು ತಪ್ಪು ಮಾಡದಿದ್ದ ಸಂದರ್ಭದಲ್ಲಿ ಮುಂದೊಂದು ದಿನ ಶ್ರೀರಾಮನು ಈ ಮಾರ್ಗವಾಗಿ ಬಂದಾಗ ಆತನ ಪಾದ ಸ್ಪರ್ಶದಿಂದ ಶಾಪ ವಿಮೋಚನೆಯಾಗುತ್ತದೆ ಎಂದು ಹೇಳುತ್ತಾನೆ. ಯುಗಗಳು ಕಳೆಯುತ್ತವೆ. ದಟ್ಟ ಕಾಡಿನಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಸಂಚರಿಸುತ್ತಿರುತ್ತಾರೆ.
ಅಂದು ಆಶ್ರಮದಲ್ಲಿ ಸೀತೆಯನ್ನು ಬಿಟ್ಟು ಶ್ರೀರಾಮ ಲಕ್ಷ್ಮಣರು ಬರುವಾಗ ದಪ್ಪವಾದ ಬಂಡೆಯೊಂದರ ಮೇಲೆ ಏಕಪತ್ನಿ ವ್ರತಸ್ಥನಾದ ಶ್ರೀರಾಮನ ಪಾದ ಸ್ಪರ್ಶವಾಗುತ್ತದೆ. ತಟ್ಟನೆ ಕಲ್ಲಿನ ಬಂಡೆ ಸೌಂದರ್ಯವತಿ ಅಹಲ್ಯಾದೇವಿ ರೂಪವಾಗುತ್ತದೆ. ಅಹಲ್ಯಾದೇವಿ ರಾಮನಿಗೆ ತನ್ನ ಕಥೆಯನ್ನೆಲ್ಲ ಹೇಳಿ ನಮಸ್ಕರಿಸುತ್ತಾಳೆ. ಶಾಪ ವಿಮೋಚನೆಯಾದ ವಿಷಯ ಅರಿವಾಗಿ ತಕ್ಷಣ ಗೌತಮರು ಪ್ರತ್ಯಕ್ಷರಾಗುತ್ತಾರೆ. ಅಹಲ್ಯಾದೇವಿ ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥಿಸುತ್ತಾಳೆ. ದೇವಾನುದೇವತೆಗಳೆಲ್ಲ ಪ್ರತ್ಯಕ್ಷರಾಗುತ್ತಾರೆ. ಅಹಲ್ಯಾದೇವಿಯ ತಂದೆ ಬ್ರಹ್ಮನು ಪ್ರತ್ಯಕ್ಷನಾಗುತ್ತಾನೆ. ಎಲ್ಲರೂ ಏನು ವರ ಬೇಕೆಂದು ಕೇಳುತ್ತಾರೆ. ಆಗ ಅಹಲ್ಯ, ನೀವು ಕೊಟ್ಟ ಈ ಸೌಂದರ್ಯದಿಂದ ನಾನು ಕಳಂಕವನ್ನು ಹೊರಬೇಕಾಯಿತು. ಈ ಸೌಂದರ್ಯ ನನಗೆ ಸಾಕು ಎಂದು ಕೇಳುತ್ತಾಳೆ. ಆಗ ಪರಮೇಶ್ವರರು ಅಹಲ್ಯೆಯನ್ನು ಕುರಿತು, ಮಗು ಅಹಲ್ಯೆ, ನೀನು ಮಹಾನ್ ಪತಿವ್ರತೆ. ಸೌಂದರ್ಯವೆಂಬುದು ನಿನಗೆ ಮುಳುವಾಯಿತು. ನಿನ್ನಂತೆಯೇ ಲಕ್ಷಾಂತರ ಮಹಿಳೆಯರು ಭೂಲೋಕದಲ್ಲಿ ಕಷ್ಟ ಅನುಭವಿಸುತ್ತಿದ್ದಾರೆ. ದುಷ್ಟರನ್ನು ಶಿಕ್ಷಿಸಲು ಶಕ್ತಿ ದೇವತೆಯಾದ ಮಾರಮ್ಮಳಾಗಿ ಅವತರಿಸು ಎಂದು ವರ ನೀಡುತ್ತಾರೆ. ಹೀಗೆ ದೇವತೆಗಳ ಅನುಗ್ರಹದಿಂದ ಅಹಲ್ಯಾದೇವಿಯು ಮಾರಮ್ಮಳಾಗಿ ಮರದ ಕೊರಡಿನಲ್ಲಿ ಮೂರ್ತಿಯ ರೂಪ ತಾಳಿ ಕಾವೇರಿ ನದಿಯಲ್ಲಿ ಆರತಿ ಉಕ್ಕಡ ಗ್ರಾಮದ ಬೆಸ್ತ ಜನಾಂಗದವರಿಗೆ ದೊರೆಯುತ್ತಾಳೆ. ಇದು ದೇವಿಯ ಹಿನ್ನೆಲೆಯಾಗಿದೆ. ಚೊಲ್ಲೆಲ್ಲ ಸೋಲಿಸ್ಕೊಂಡ ನೀನು. ಗುಡ್ಡು ಕುಡಿವೇರು ಪಾನ್ಕ ಬೇಕಾ ಗುಡ್ಡು ನಿಂಗೆ? ಕುಡಿತೀರಾ? ಇಲ್ಲೇ ರಾಮನವಮಿಗೆ ಅಲ್ಲೇ ಸಿಕ್ಕಿದ್ರೆ ಕುಡಿಯೋಣ ಅಂತಂತಿದ್ರು, ಇಲ್ಲೇ ಕೊಡ್ತಿದ್ದಾರೆ. ಕೋಸಂಬರಿ ಒಂದು ಸಿಕ್ಕಿಲ್ಲ. ಎಲ್ಲಿ? ಕೋಸಂಬರಿ ಕೊಡ್ತಿಲ್ವಾ? ನನ್ನ ಫೇವ್ರೇಟ್ ಕೋಸಂಬರಿ. ಎಸ್, ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಪೂಜೆ ಎಲ್ಲ ಆಯಿತು. ಇವಾಗ ಅವರು ಪೂಜೆ ಸಾಮಾನು ಅಮೌಂಟ್ ಕೊಟ್ಬಿಟ್ಟು ಮನೆಗೆ ಹೋಗೋದೆ. ಹೆವಿ ಬಿಸಿಲು ಬೇಸ ಆಗ್ತಾ ಇಲ್ಲ, ಕಾಲೆಲ್ಲ ಪದ ಹೇಳ್ತಾವೆ, ಅಷ್ಟು ಬಿಸಿಲಿದೆ. ಕ್ಯೂಟ್ ಬಂಗಾರಿ ನೀನು. ದೇವಸ್ಥಾನದ ಎದುರುಗಡೆ ಸುಬ್ರಹ್ಮಣ್ಯ ದೇವಸ್ಥಾನನೂ ಇತ್ತು. ಸೊ ಅಲ್ಲಿಗೂ ಹೋಗಿದ್ದು ಬಂದ್ವಿ. Cute bye. Cute bye. ಏ ಕೂರ್ಬಾರ್ದು. ವಾವ್, ಸೂಪರ್. ಬಾ ಬುವ್ವ, ಮೆಲ್ಲ. ವಾವ್, ಬೀಳ್ತಾನೆ. ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಈ ಥರ ಮರ ಇದೆ. ಈ ಮರದ ನೇಮ್ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಸೊ ಎಲ್ಲ ಮುಗಿಸ್ಕೊಂಡು ಊಟ ತಿನ್ನುವ ಅಂತ ಬಂದ್ವಿ ಈಗ. ಬಾತಿಲ್ವಾ? ಪೂರಿ ಬೇಕಾದ್ರೆ ಬಿಸಿ ಹಾಕೊಡ್ತಾರೆ. ಅನ್ನ ಸಾಂಬಾರು ಇದೆ. ಪೂರಿ ಅನ್ನ ಸಾಂಬಾರು. ಪೂರಿ ಅನ್ನ ಸಾಂಬಾರು ಏನು? ಪೂರಿ ಅನ್ನ ಸಾಂಬಾರು. ಒಂದು ಅನ್ನ ಸಾಂಬಾರು, ಒಂದು ಪ್ಲೇಟ್ ಪೂರಿ. ಅಲ್ಲ, 2 ಅನ್ನ ಸಾಂಬಾರು. ಇನ್ನೊಬ್ರು ನಾನಿದ್ದೀನಲ್ಲ. 2 ಇಲ್ಲ ಬಿಡಿ, ಪೂರಿ ನಿಧಾನ ಕೊಡ್ತೀನಿ ಬೇಕಾದ್ರೆ.
ಸೊ ಊಟ ಬಂತು ಗೈಸ್, ಮಾಡುವ. ಹೊಟ್ಟೆ ಸಿಕ್ಕಾಬಟ್ಟೆ ಹಶ್ವಾಗ್ತಾ ಇದೆ. ಮಾರ್ನಿಂಗೂ ಒಂದು ಸ್ವಲ್ಪನೇ ತಿಂದಿದ್ದು. ಇದು ತಿನ್ನುವ. ಅನ್ನ ಸಾಂಬಾರು ತಿನ್ಸ್ಕೊಡು. ಅವನು ಖಾರ ಆಗುತ್ತೆ. ಲೈಟಾಗಿ ಬೆವ್ರು ಮಾಡ್ಬಿಟ್ಟು ತಿನ್ಸಿ ಸಾಂಬಾರು. ನಾವು ಉಪ್ಪಕ್ಕೆ ಬರೋದೇ ಬಾತ್ಗೋಸ್ಕರ. ಹೌದು, ಫೇಮಸ್, ಚೆನ್ನಾಗಿರುತ್ತೆ ಬಾತು. ಆದ್ರೆ ನಾವು ಬಂದಾಗೆಲ್ಲ ಬಾತೇ ಸಿಗಲ್ಲ. ಆ್ಯಕ್ಚುಲಿ ಅಲ್ಲಿ ಮಾಡೋದು ಸಿಕ್ಕಾಬಟ್ಟೆ ಫೇವ್ರೇಟು. ಅಲ್ಲೊಂದು ಪ್ಲೇಸ್ ಇದೆ ಗೈಸ್, ನಾನೀಗೊಂದು ಫೋನ್ ಹಾಕ್ತೀನಿ ನೋಡಿ. ಅಲ್ಲಿ ಗಾಡಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಒಬ್ಬರು ಒಂದು ವೈಟ್ ಡ್ರೆಸ್ ಹಾಕೊಂಡಿದ್ದಾರಲ್ಲ, ಆ ಹೋಟೆಲು. ಅಲ್ಲಿ ಬಾತು ಸಖತ್ತಾಗಿರುತ್ತೆ ಗೈಸ್. ನಾವು ಬಂದಾಗಿನ ಅಲ್ಲೇ ಹೋಗೋದು. ನಾನು, ಮಮ್ಮಿ, ಯಾರಾದರೂ ಬಂದ್ರೂ ಅಲ್ಲೇ ಹೋಗಿದ್ದೇವೆ. ಚೆನ್ನಾಗಿರುತ್ತೆ ಬಾತು. ಮನೆಗಿಂತ ಮಾಡೋಕ್ಕಿಂತ ಎಲ್ಲಾದ್ರೂ ಹೋಗಿ ತಿಂದ್ರು ಆ ಥರ ಟೇಸ್ಟ್ ಬರಲ್ಲ. ಚೆನ್ನಾಗಿರುತ್ತೆ. ನಾನು ಬಾತ್ ನೆನೆಸ್ಕೊಂಡೇ ಬರೋದು ಉಪ್ಪುಡಕ್ಕೆ. ಅವನು ತಿನ್ಸಿದ್ರೆ ಹೆಂಗ್ ನೋಡ್ತಾನೆ ನೋಡ್ಕೋ. ಗುಡ್ ಮೊನ್ನೆ ಹೆಂಗ್ ಹೊಡಿತದೆ ನೋಡು. ಬೇಡವಾ? ಹೋಗು, ಮಮ್ಮಿಗೆ ತಿನ್ನಿಸ್ತೀನಿ. ಬೇಡವಂತೆ. ಆಯ್ತು ಬಗರಿ. ಗೈಸ್ ಏನ್ ಗೊತ್ತಾ, ನಾನು ಸ್ಪೀಡಲ್ಲಿದ್ದೆ. ಎದುರುಗಡೆ ಒಂದು ಆದ್ರೂ ಹೆಂಗ್ ಹೋಯ್ತು ಗೊತ್ತಾ ಗೈಸ್? ಮಧ್ಯೆ ರೋಡಲ್ಲಿ ಅಂತ ಹೋಗಿದ್ದೆ. ಅದು ನುಲ್ಕ ಹೋಗಿದ್ದೆ, ಮೈ ಜುಮ್ ಅನ್ಬಿಡ್ತು. ಯಪ್ಪ, ವಿಡಿಯೋ ಮಾಡ್ಬೇಕಾಗಿತ್ತು. ಇಷ್ಟೊತ್ತು ಗಂಟೆ ವಿಡಿಯೋ ಆನಲ್ಲೇ ಇಟ್ಕೊಂಡಿದ್ದೆ. ನಾನು ಈಗ ಆಫ್ ಮಾಡಿದೆ, ಆದ್ರೆ ಈಗಲೇ ಹೋಯ್ತಾ. ಎಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಅದು ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು.